ಯಾ ನನ್ನ ಹೆಸರು ರಾಜೇಶ್. ನನ್ನ ಹೆಸರು ರಾಮ್ ಭರತ್. ನನ್ನ ಹೆಸರು ರಾಮ್ ಭರತ್. ನನ್ನ ಹೆಸರು ಭಾಗ್ಯಲಕ್ಷ್ಮಿ. ನನ್ನ ಹೆಸರು ಲಿವಿನ್ ಕುಮಾರ್. ನನ್ನ ನನ್ನ ಹೆಸರು ಹೆಸರು ಅಶೋಕ್ ಕುಮಾರ್. ಶ್ರುತಿ. ನನ್ನ ಹೆಸರು ಅಶೋಕ್ ಕುಮಾರ್. No, not yet. ನನ್ನ ಹೆಸರು ಅರುಣಿಮಾ. ನನ್ನ ಹೆಸರು ಜಯದೇವಿ. ಯಾ 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 No, I don't have. Where have you shared it? Okay, I'll just check. Wait a second. Yeah, I got it. ನನ್ನ 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 ನಾನು
ನಾನು ನಾನು ನಾನು ನಾನು ಅಶೋಕ್ ಕುಮಾರ್. ನಾನು ಸ್ಮೃತಿ. ನಾನು ಭಾಗ್ಯಲಕ್ಷ್ಮಿ. ನಾನು ರಮೇಶ್. ಯಾ ನಾನು ಡೆಲ್ಲಿಯಿಂದ ಬಂದಿದ್ದೀನಿ. ನಾನು ನಾ- ನಿಮ್ದ ಮುಂಬೈ ಬಂದಿದ್ದೀನಿ. ಓಕೆ ಓಕೆ, ನಾನು ಮುಂಬೈನಿಂದ ಬಂದಿದ್ದೀನಿ. Correct. ಯಾ ಗಾಟ್ ಇಟ್. ನಾನು ಒಡಿಸ್ಸಾನಿಂದ ಬಂದಿದ್ದೀನಿ. ಥ್ಯಾಂಕ್ ಯು. ನಾನು ಮದುರೈನಿಂದ ಬಂದಿದ್ದೀನಿ. ನಾನು ನಾನು ಜಮ್ಮು ಚೆನ್ನೈ. ಕಾಶ್ಮೀರನಿಂದ ಬಂದಿದ್ದೀನಿ. ನಾನು ಚೆನ್ನೈಲಿಂದ ಬಂದಿದ್ದೀನಿ. ನಾನು ಕೊಯಂಬತ್ತೂರಿನಿಂದ ಬಂದಿದ್ದೀನಿ. ನಾನು ಮದುರೈನಿಂದ ಬಂದಿದ್ದೀನಿ. ನಾನು ಸೇಲಂನಿಂದ ಬಂದಿದ್ದೀನಿ. ನನಗೆ ಕನ್ನಡ ಗೊತ್ತು. ನನಗೆ ಮರಾಠಿ ಗೊತ್ತು. ನನಗೆ ನನಗೆ- ತಮಿಳ್ ಗೊತ್ತು. ನನಗೆ ಹಿಂದಿ ಗೊತ್ತು. ನನಗೆ ತಮಿಳ್, ಸೌರಾಷ್ಟ್ರ ಹಿಂದಿ ಗೊತ್ತು. ಸೌರಾಷ್ಟ್ರ ಹಿಂದಿ ಗೊತ್ತು. ನನಗೆ ಒಡಿಯಾ, ತಮಿಳ್, ಹಿಂದಿ ಗೊತ್ತು. ಹಿಂದಿ ನನಗೆ ತಮಿಳ್ ನನಗೆ ಗೊತ್ತು. ತಮಿಳ್ ಗೊತ್ತು. ಯಾ ನನ್ಗೆ ಇಂಗ್ಲಿಷ್, ಹಿಂದಿ, ಕನ್ನಡ ಗೊತ್ತು. ನನಗೆ ತಮಿಳ್ ಗೊತ್ತು. ನನಗೆ ಹಿಂದಿ ಗೊತ್ತು. ನಾನು ಕನ್ನಡ ಕಲಿಬೇಕು. ನನಗೆ ತಮಿಳ್ ಗೊತ್ತು. ನಾನು ಕನ್ನಡ ಕಲಿಬೇಕು. ನನಗೆ ಹಿಂದಿ ಗೊತ್ತು. ನಾನು ಕನ್ನಡ ಕಲಿಬೇಕು.
ನನಗೆ ಹಿಂದಿ ಗೊತ್ತು, ನಾನು ಕನ್ನಡ ಕಲಿಬೇಕು. ನನಗೆ ತಮಿಳ್ ಗೊತ್ತು, ನಾನು ಕನ್ನಡ ಕಲಿಬೇಕು. Yes, yes, it's me. ನನಗೆ ಮರಾಠಿ ಹಿಂದಿ ಗೊತ್ತು. Second line I didn't know. ನಾನು Okay, ನಾನು ಕನ್ನಡ ಕಲಿಬೇಕು. ಕಲಿಬೇಕು. Want to learn. Okay. Yeah. Okay. So it's ನನಗೆ or ನಾನು ಕನ್ನಡ ಕಲಿಬೇಕು, right? Okay. ನನಗೆ Okay. ಹ್ಮ್. ಸೊ ನನಗೆ ಮರಾಠಿ ಗೊತ್ತು, ನಾನು ಕನ್ನಡ ಕಲಿಬೇಕು. Okay. It means I want. It means I want you. I want. Hello. Yeah, only one small clarification. Suppose I want to say I am explaining this. Please listen to that. ನಾನು explain ಆಯ್ತಾ ಯಾ ನನಗೆ explain ಆಯ್ತಾ? ನಾನು ನಾನು explain ಮಾಡಿದ್ರ? Okay, correct. Okay. ನಾನು is correct. Okay. Yeah. Okay. Rajesh ji, mute. ನನ್ನ ನಮಸ್ಕಾರ. ನನ್ನ ಹೆಸರು ರಾಜೇಶ್. ನಾನು ದೆಹಲಿ ನಿಂದ ಬಂದಿದ್ದೀನಿ. ನಾನು ಬೋಲ್ವೋ ನಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಬೆಂಗಳೂರು
ಕರೆಕ್ಟ್ ಮಾಡುತ್ತಿದ್ದೀನಿ. ಓಕೆ. ನಾನು ಆ, ನಾನು ನಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ಬೆಂಗಳೂರು ಅಲ್ಲಿ ವಸಿತ್ತಿದ್ದೀನಿ. ನನ್ಗೆ ಇಂಗ್ಲಿಷ್ ಗೊತ್ತು. ವಾಸುತ್ತಿದ್ದೀನಿ. ನನ್ಗೆ ಇಂಗ್ಲಿಷ್ ಗೊತ್ತು. ನಾನು ಕನ್ನಡ ಕಲಿಬೇಕು. ನಮಸ್ಕಾರ, ನನ್ನ ಹೆಸರು ಭರತ್. ನಾನು ಮಧುರೈನಿಂದ ಬಂದಿದ್ದೀನಿ. ನಾನು ನಲ್ಲಿ ಕೆಲಸ ಮಾಡುತ್ತಾ ಇದ್ದೀನಿ. ನಾನು ಭಟ್ರಲ್ಲಿ ವಾಸುತ್ತಾ ಇದ್ದೀನಿ. ನನ್ಗೆ ಇಂಗ್ಲಿಷ್ ಗೊತ್ತಿದ್ದೀನಿ. ನನ್ಗೆ ಇಂಗ್ಲಿಷ್ ಗೊತ್ತು. ನಾನು ಕನ್ನಡ ಕಲಿಬೇಕು. ಓಕೆ ಓಕೆ. ನಮಸ್ಕಾರ. ನನ್ನ ಹೆಸರು ಭಾಗ್ಯಲಕ್ಷ್ಮಿ. ಸಾರಿ. ನಮಸ್ಕಾರ, ನನ್ನ ಹೆಸರು ಭಾಗ್ಯಲಕ್ಷ್ಮಿ. ನಾನು ಚೆನ್ನೈನಿಂದ ಬಂದಿದ್ದೇನೆ. ನಾನು ವಾಲ್ವೋನಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ಬೆಂಗಳೂರು KR ಪುರಮಲ್ಲಿ ಬಸಿಸುತ್ತೀನಿ. ನನಗೆ ಒಡಿಯಾ ಗೊತ್ತು. ನಾನು ಕನ್ನಡ ಕಲಿಬೇಕು. ಥ್ಯಾಂಕ್ ಯು. ನನ್ನ ಹೆಸರು ರಮೇಶ್. ನಾನು ಸೇಲಂನಿಂದ ಬಂದಿದ್ದೀನಿ. ನಾನು ನಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ವೈಟ್ ಫೀಲ್ಡ್ ಅಲ್ಲಿ ವಸಿಸುತ್ತಿದ್ದೀನಿ. ವಸಿಸುತ್ತಿದ್ದೀನಿ. ನನಗೆ ತಮಿಳ್ ಗೊತ್ತು. ನಾನು ಕನ್ನಡ ಕಲಿಬೇಕು. ನಮಸ್ಕಾರ, ನನ್ನ ಹೆಸರು ಅರುಣಿಮಾ. ನಾನು ಜಮ್ಮು ಅಂಡ್ ಕಾಶ್ಮೀರದಿಂದ ಬಂದಿದ್ದೀನಿ. ನಾನು ನಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ಹೊಸಕೋಟೆಯಲ್ಲಿ ವಸಿಸುತ್ತಿದ್ದೀನಿ. ನನಗೆ ಹಿಂದಿ ಗೊತ್ತು. ನಾನು ಕನ್ನಡ ಕಲಿಬೇಕು. ನನ್ನ ಹೆಸರು ಜಯದೇವಿ. ನಾನು ಮಧುರೈನಿಂದ ಬಂದಿದ್ದೀನಿ. ನಾನು ಕಾಡುಕೋಡಿನಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ವಾಲ್ವೋನಲ್ಲಿ ಕೆಲಸ ನಾನು ಕಾಡುಕೋಡಿನಲ್ಲಿ ವಾಸಿಸುತ್ತೀನಿ. ನನಗೆ ತಮಿಳ್ ಗೊತ್ತು. ನಾನು ಕನ್ನಡ ಕಲಿಬೇಕು. ನನ್ನ ಹೆಸರು ಲಿವಿನ್ ಕುಮಾರ್. ನಾನು ಕೊಯಂಬತ್ತೂರಿನಿಂದ ಬಂದಿದ್ದೀನಿ. ನಾನು ವಾಲ್ವೋನಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ಹೋಪ್ ಫಾರ್ಮ್ ಅಲ್ಲಿ ವಾಸಿಸುತ್ತಿದ್ದೀನಿ. ನನಗೆ ತಮಿಳ್ ಗೊತ್ತು. ನಾನು ಕನ್ನಡ ಕಲಿಬೇಕು. Yes, I did. Yes. I got a call. So only. Sorry. I have not tried it. I will try it. ನಮಸ್ಕಾರ, ನನ್ನ ಹೆಸರು ಸ್ಮೃತಿ. ನಾನು ಬನರ್ಘಟ್ಟನಿಂದ ಬಂದಿದ್ದೀನಿ. ನಾನು ಸಾರಿ. No. Okay. So this is born and brought up. I am born and brought up in Nagpur. So ನಾನು ನಾಗ್ಪುರ್ನಿಂದ ಬಂದಿದ್ದೀನಿ. ಅಂಡ್ ನಾನು ವಾಲ್ವೋ ನಲ್ಲಿ ಕೆಲಸ ಮದ್ದುತ್ತಿದ್ದೀನಿ.
ಮಾಡುತ್ತೀನಿ ಆಯ್ತಾ ಮಾಡುತ್ತಿದ್ದೀನಿ ಓಕೆ ಮಾಡುತ್ತಿದ್ದೀನಿ ಹ್ಮ್ ನಾನು ದಿಸ್ ಇಸ್ ವೇರ್ ಐ ಲಿವ್ ನೌ ರೈಟ್ ಓಕೆ ನಾನು ಬನರ್ಘಟ್ಟನಲ್ಲಿ ವಾಸಿಸುತ್ತಿದ್ದೀನಿ ಆ ನನಗೆ ಇಂಗ್ಲಿಷ್ ಗೊತ್ತು ನಾನು ಕನ್ನಡ ಕಲಿಬೇಕು Okay. Yeah. ಓಕೆ Fine. Okay. Hello, Navin. What is that in Ali and Ali difference? Nalli, Ali. Yes. Uh, okay. 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 Yeah. Okay. Sure. Sure, Navin. Thank you.
ಎಸ್. ನನ್ನ ಹೆಸರು ರಾಮ್ ಭರತ್. ನಾನು ಮಧುರೈಯಿಂದ ಬಂದಿದ್ದೀನಿ. ನಾನು ವಾಲ್ವೋ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಅಲ್ಲಿ ಭಟ್ರಲ್ಲಿ ವಾಸಿಸ್ತಾ ಇದ್ದೀನಿ. ನನ್ಗೆ ತಮಿಳ್ ಗೊತ್ತು. ನಾನು ಕನ್ನಡ ಕಲಿಬೇಕು. ನಮಸ್ಕಾರ. ನಮಸ್ಕಾರ. Okay, ಭಾಗ್ಯ ಬರ್ರಿ. yeah. ಓಕೆ. ನಮಸ್ಕಾರ, ನನ್ನ ಹೆಸರು ಭಾಗ್ಯಲಕ್ಷ್ಮಿ. ನಮಸ್ಕಾರ, ನನ್ನ ಹೆಸರು ಭಾಗ್ಯಲಕ್ಷ್ಮಿ. ನಾನು ಚೆನ್ನೈನಿಂದ ಬಂದಿದ್ದೀನಿ. ನಾನು ಅಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ಬೆಂಗಳೂರು KR ಪುರಂ ಅಲ್ಲಿ ವಾಸಿಸುತ್ತಿದ್ದೀನಿ. ನನಗೆ ಒಡಿಯಾ, ಹಿಂದಿ, ಇಂಗ್ಲಿಷ್, ತಮಿಳ್ ಗೊತ್ತು. ನಾನು ಕನ್ನಡ ಕಲಿಬೇಕು. ಥ್ಯಾಂಕ್ ಯು. ನನ್ನ ಹೆಸರು ಅರುಣಿಮಾ. ನಾನು ಜಮ್ಮು ಕಾಶ್ಮೀರದಿಂದ ಬಂದಿದ್ದೀನಿ. ನಾನು ವಾಲ್ವೋನಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ಹೊಸಕೋಟೆಯಲ್ಲಿ ವಾಸಿಸುತ್ತಿದ್ದೀನಿ. ನನಗೆ ಹಿಂದಿ ಗೊತ್ತು. ನಾನು ಕನ್ನಡ ಕಲಿಬೇಕು. ಎಸ್. ನಮಸ್ಕಾರ. ನನ್ನ ಹೆಸರು ಸ್ಮೃತಿ. ನಾನು ಮುಂಬೈಯಿಂದ ಬಂದಿದ್ದೀನಿ. ನಾನು ವಾಲ್ವೋ ನಲ್ಲಿ ಕೆಲಸ ಮಾಡಿತ್ತು. ಓಕೆ. ನಾನು ಬನರ್ಘಟ್ಟ ಅಲ್ಲಿ ವಾಸಿಸುತ್ತಿದ್ದೀನಿ. ನನಗೆ ಮರಾಠಿ, ಹಿಂದಿ, ಇಂಗ್ಲಿಷ್ ಗೊತ್ತು. ನಾನು ಕನ್ನಡ ಕಲಿಬೇಕು. ನೆಕ್ಸ್ಟ್ ಐ ವಿಲ್ ಗೋ. ನಮಸ್ಕಾರ, ನನ್ನ ಹೆಸರು ರಮೇಶ್. ನಾನು ಸೇಲಂನಿಂದ ಬಂದಿದ್ದೀನಿ. ನಾನು ವೋಲ್ವೋನಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ವೈಟ್ ಫೀಲ್ಡ್ ಅಲ್ಲಿ ವಾಸಿಸುತ್ತಿದ್ದೀನಿ. ನನಗೆ ಇಂಗ್ಲಿಷ್, ತಮಿಳ್ ಗೊತ್ತು. ನಾನು ಕನ್ನಡ ಕಲಿಬೇಕು. ನಮಸ್ಕಾರ. ನನ್ನ ಹೆಸರು ರಾಜೇಶ್. ನಾನು ಡೆಲ್ಲಿಯಿಂದ ಬಂದಿದ್ದೀನಿ. ನಾನು ನಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ನಾನು ದ ಕಾಟನ್ ಮಂಗಳೂರು ಗೇಟ್ ಅಲ್ಲಿ ವಾಸಿಸುತ್ತಿದ್ದೀನಿ. ನನಗೆ ಇಂಗ್ಲಿಷ್, ಹಿಂದಿ ಗೊತ್ತು. ನಾನು ಕನ್ನಡ ಕಲಿಬೇಕು. ನಮಸ್ಕಾರ, ನನ್ನ ಹೆಸರು ಲಿವಿನ್. ನಾನು ಕೊಯಂಬತ್ತೂರಿನಿಂದ ಬಂದಿದ್ದೀನಿ. ನಾನು ವಾಲ್ವೋನಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಹೋಫಾರ್ಮ್ ಅಲ್ಲಿ ವಾಸಿಸ್ತಿದ್ದೀನಿ. ನನಗೆ ತಮಿಳ್, ಇಂಗ್ಲಿಷ್ ಗೊತ್ತು. ನಾನು ಕನ್ನಡ ಕಲಿಬೇಕು. ನಮಸ್ಕಾರ, ನನ್ನ ಹೆಸರು ಜಯದೇವಿ. ನಾನು ಮಧುರೈನಿಂದ ಬಂದಿದ್ದೀನಿ. ನಾನು ವೋಲ್ವೋನಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಕಾಡುಕೋಡಿಯಲ್ಲಿ ವಾಸಿಸುತ್ತೀನಿ. ನನಗೆ ತಮಿಳ್ ಗೊತ್ತು. ನಾನು ಕನ್ನಡ ಕಲಿಬೇಕು.
ಕನ್ನಡ ಕಲಿತಿದ್ದೀನಿ. ಕಲಿಸ್ತಿದ್ದೀನಿ. ಕಲಿತಾ ಇದ್ದೀನಿ. ಓಕೆ. ನಾನು ಕನ್ನಡ ಕಲಿತಾ ಇದ್ದೀನಿ. ಕನ್ನಡ ಕಲಿತಾ ಇದ್ದೀನಿ. ನಾನು ಸ್ವಲ್ಪ ಕನ್ನಡ ಕಲಿಬೇಕು. ಆ, ನಾನು ಕನ್ನಡ ಆ, ಕ- ಆ, ಕಲ್ಸನಿ ಆ, ಕಲ್ಸಾ ಇದ್ದೀನಿ. ಓಕೆ, ನಾನು ಕನ್ನಡ ಕಲಿತಾ ಇದ್ದೀನಿ. ನಾನು ಕನ್ನಡ ಕಲಿತಾ ಇದ್ದೀನಿ. ನಾನು ಕನ್ನಡ ಕಲಿತಾ ಇದ್ದೀನಿ. ನನಗೆ ಸ್ವಲ್ಪ ಕನ್ನಡ ಗೊತ್ತು. ನಾನು ಕನ್ನಡ ಕಲಿತಾ ಇದ್ದೀನಿ. ಯಾ ನನಗೆ ಸ್ವಲ್ಪ ಕನ್ನಡ ಗೊತ್ತು. ನಾನು ಕನ್ನಡ ಕಲಿ ಹಲೋ ನನಗೆ ನನಗೆ ಸ್ವಲ್ಪ ಕನ್ನಡ ಗೊತ್ತು. ನಾನು ಕನ್ನಡ ಕಲಿತಾ ಇದ್ದೀನಿ. ನನಗೆ ಸ್ವಲ್ಪ ಕನ್ನಡ ಗೊತ್ತು. ನಾನು ಕನ್ನಡ ಕಲಿತಾ ಇದ್ದೀನಿ. Hey, Smriti. I knew he will choose me. No, I can choose any, but because I know mostly We people. are in same department, Navin sir. So only I knew Uh, he will be talking no, no. most of the time. Uh, Correct. Yeah, we can practice more full day. See, you will not imagine, Navin sir. He will call me and will ask, "Are you Bunny? Come down, Bega Bunny." Something he will say. Then I'll ask him, "What are you saying?" Jal- Ah, yeah.
I'll go with maybe I'll go with Arunima. I'll go with Levin. Yes, you are right. Hmm. Okay. ನಿಮ್ಮ ಭಾಗ್ಯ ಹೇಳಿ. ನಿಮ್ಮ ಬಗ್ಗೆ. Okay. ನಿಮ್ಮ ಬಗ್ಗೆ ಹೇಳಿ means tell me about yourself. Rajesh, if we want to give respect, then Rajesh, Rajesh Avare. Okay, okay. Rajesh Avare means he's elder, so I'm giving respect, right? G, like like aure means G, like in the Hindi G. आप बोल रहे हैं G, Okay. correct ना G. Avare. Aure means Is G. it a gender neutral term? Yeah, yeah, Okay, okay. yeah, Okay. correct. You can that is respective word, I think. Okay, okay. Okay. And how to ask you told, tell me about yourself. Rajesh Avare, ನಿಮ್ಮ ಬಗ್ಗೆ ಹೇಳಿ. ಹೇಳಿ means tell, na? Ha. Your. Okay, okay. Tell me about yourself like that. ನಿಮ್ಮ ಬಗ್ಗೆ ಹೇಳಿ. ರಾಜೇಶ್ ಅವರೇ, ನಿಮ್ಮ ಬಗ್ಗೆ ಹೇಳಿ. Okay. ಸ್ಮೃತಿ, ನನ್ನ ಹೆಸರು, ಯಾ, ಹಾ, ಸ್ಮೃತಿ ಅವರೇ ನಮಸ್ಕಾರ. Okay. ನನ್ನ ಹೆಸರು ರಾಜೇಶ್. ನಾನು ಡೆಲ್ಲಿಯಿಂದ ಬಂದಿದ್ದೀನಿ. ನಾನು ದ ನಲ್ಲಿ ಕೆಲಸ ಮಾಡಿದ್ದೀನಿ ಮಾಡಿದ್ದೀನಿ ಇದೀನಿ. ಮಾಡುತ್ತಿದ್ದೀನಿ. ಅಂಡ್ ನಾನು 10-15 ಇಯರ್ಸ್ ಇದ ಕಂಟಿನ್ಯೂಸ್ ಕೆಲಸ, ಸೇಮ್ ಕಂಪನಿ ಕೆಲಸ ಮಾಡುತ್ತಿದ್ದೀನಿ. ನಾನು ಬೆಂಗಳೂರು ಅಲ್ಲಿ ವಾಸಿಸುತ್ತಿದ್ದೀನಿ. ನನಗೆ ಇಂಗ್ಲಿಷ್, ಹಿಂದಿ ಗೊತ್ತು. ನಾನು ಕನ್ನಡ ಕಲಿಬೇಕು. ನನಗೆ ಸ್ವಲ್ಪ ಕನ್ನಡ ಗೊತ್ತು, ನಾನು ಕನ್ನಡ ಕಲಿತಿದ್ದೀನಿ. ಆ, ಸ್ಮೃತಿ ಅವರೇ, ನಿಮ್ಗ 1 minute, because I am noting down also that word, so that ನಿಮ್ಗ 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 ಬಗ್ಗೆ ಎಲ್ಲಿ, ಕರೆಕ್ಟ್ ನಾ? ನಿಮ್ಮ ಬಲ್ಲೆ, ನಿಮ್ಮ ನಿಮ್ಮ ಬಗ್ ಹೇಳಿ. Tell about yourself. What ಸ್ಮೃತಿ right? ಸ್ಮೃತಿ ಸ್ಮೃತಿ ಅವರೇ, ನಿಮ್ಮ ಬಗ್ಗೆ ಹೇಳಿ. ಹಾಯ್ ರಾಜೇಶ್ ಅವರೇ, ನಮಸ್ಕಾರ. ನನ್ನ ಹೆಸರು ಸ್ಮೃತಿ. ನಾನು ಮುಂಬೈಯಿಂದ ಬಂದಿದ್ದೀನಿ. ನಾನು if I want to say I also work in Volvo, तो also और ये सब ಕೂಡ
ಓಕೆ ಓಕೆ. ಆ, ನಾನು ಕೂಡ ವಾಲ್ವೋನಲ್ಲಿ ಕೆಲಸ ಮಾಡಿತಿದ್ದೀನಿ ಆ ಮಾಡುತ್ತಿದ್ದೀನಿ. ನಾನು ಬೆನರ್ಘಟ್ಟ ಅಲ್ಲಿ ವಾಸಿಸುತ್ತಿದ್ದೀನಿ. ಆ ನನಗೆ ಇಂಗ್ಲಿಷ್, ಹಿಂದಿ, ಮರಾಠಿ ಗೊತ್ತು. ನಾನು ಸ್ವಲ್ಪ ಕನ್ನಡ ಗೊತ್ತು. ಆಮ್, ನಾನು ನಿಮ್ಗೆ ಕನ್ನಡ ಕಲಿಸ್ತಾ ಇದ್ದೀನಿ. ಮೈ ಗಾಡ್, ಕಲಿಸ್ತಾ ಇದ್ದೀನಿ ಇಸ್ ರಾಂಗ್ ದೆನ್. ಓಕೆ, ಕಲಿತಾ ಇದ್ದೀನಿ. ಐ ವಿಲ್ ಆಲ್ಸೋ ರೈಟ್ ಇಟ್. ಕಲಿತಾ ಇದ್ದೀನಿ ಮೀನ್ಸ್ ಲರ್ನಿಂಗ್, ರೈಟ್? ಸಾರಿ ರಾಜೇಶ್ ಅವರೇ, ಅವರೇ ಅವರು ಅವರೇ. ಓಕೆ. ನನಗೆ ಕನ್ನಡ ಕಲಿತಾ ಇದ್ದೀನಿ. ಓಕೆ. ನನಗೆ ಸ್ವಲ್ಪ ಕನ್ನಡ ಗೊತ್ತು. ನಾನು ಕನ್ನಡ ಕಲಿತಾ ಇದ್ದೀನಿ. ಹಾಯ್ ಭಾಗ್ಯ. ಹಾಯ್ ಹಾಯ್. ನಿಗ್ಗೆ ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಬಗ್ಗೆ ಹೇಳಿ. ಓಕೆ. ಓಕೆ. ನಮಸ್ಕಾರ ಅರುಣಿಮಾ. ನನ್ನ ಹೆಸರು ಭಾಗ್ಯಲಕ್ಷ್ಮಿ. ನಾನು ಚೆನ್ನೈನಿಂದ ಬಂದಿದ್ದೇನೆ. ನಾನು ವಾಲ್ವೋ ಅಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ಬೆಂಗಳೂರು KR ಪುರಂ ಅಲ್ಲಿ ಬಸಿತಿದ್ದೀನಿ. ನನಗೆ ಇಂಗ್ಲಿಷ್, ಹಿಂದಿ, ತಮಿಳ್ ಗೊತ್ತು. ನನಗೆ ಸ್ವಲ್ಪ ಕನ್ನಡ ಗೊತ್ತು. ನಾನು ಕನ್ನಡ ಕಲಿತಿದ್ದೀನಿ. ಥ್ಯಾಂಕ್ ಯು. ಎಸ್. ಶುಡ್ ಐ ಸ್ಟಾರ್ಟ್? ಅರುಣಿಮಾ ಅವರೇ, ನಿಮಗೆ ನಿಮ್ಮ ಬಗ್ಗೆ ಹೇಳಿ. ನಮಸ್ಕಾರ ಭಾಗ್ಯ ಅವರೇ. ನನ್ನ ಹೆಸರು ಅರುಣಿಮಾ. ನಾನು ಜಮ್ಮು ಕಾಶ್ಮೀರ್ನಿಂದ ಬಂದಿದ್ದೇನೆ. ನಾನು ವಾಲ್ವೋನಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ಹೊಸಕೋಟೆಯಲ್ಲಿ ವಾಸಿಸುತ್ತಿದ್ದೀನಿ. ನನಗೆ 0 ಕನ್ನಡ ಗೊತ್ತು. ನಾನು ಕನ್ನಡ ಕಲಿತಾ ಇದ್ದೀನಿ. ಥ್ಯಾಂಕ್ ಯು. ಗೊತ್ತಿಲ್ಲ? ಓಕೆ. 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 ಅದಕ್ಕೆ ಕನ್ನಡ ಕಲಿತಾ ಇದ್ದೀನಿ. ರೈಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. Right. One more doubt, Naveen. Like, if I wanted to say I am I am from Odisha, but I have settled in Chennai, and currently I am working in Bangalore Volvo. How do you say that one? Okay. Nana Chennai Ali. Okay. Okay. Thank you. ಈಗ Oh, ಈಗ means now. present. Okay, okay.
ಈಗ ಬ್ಯಾಂಗ್ಳೂರ್లో ಕೆಲಸ ಮಾಡುತ್ತಿದ್ದೀನಿ. ವಾಲ್ವೋ ಬ್ಯಾಂಗ್ಳೂರ್లో ಕೆಲಸ ಮಾಡುತ್ತಿದ್ದೀನಿ. Naveen, sorry, I was you. disconnected due to region, but only I want to know your view. If suppose any specific word, and we can use English place of this place to also, agar suppose people is really means understandable for this English normal, just a way to way in the day to life, that is also okay, fine, na that. Hmm. 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 Correct. Hmm. 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 Correct, 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 correct. Hmm. Correct, correct, correct. ರಮೇಶ್ ಅವ್ರೆ, ನಿಮ್ಮ ಬಗ್ಗೆ ಹೇಳಿ. ನಮಸ್ಕಾರ ಜಯದೇವಿ ಅವರೇ. ನನ್ನ ಹೆಸರು ರಮೇಶ್. ನಾನು ಸೇಲಂನಿಂದ ಬಂದಿದ್ದೀನಿ. ನಾನು ವೋಲ್ವೋನಲ್ಲಿ ಕೆಲಸ ಮಾಡುತ್ತಿದ್ದೀನಿ. ನಾನು ವೈಟ್ ಫೀಲ್ಡ್ ಅಲ್ಲಿ ವಾಸಿಸುತ್ತಿದ್ದೀನಿ. ನನಗೆ ಕನ್ನಡ ಗೊತ್ತಿಲ್ಲ. ನಾನು ಕನ್ನಡ ಕಲಿಬೇಕು. ಇಸ್ ಇಟ್ ಕರೆಕ್ಟ್, ನವೀನ್? ನವೀನ್? ಓಕೆ, ಅದಕ್ಕೆ ನಾನು ಕನ್ನಡ ಕಲಿತಾ ಇದ್ದೀನಿ. ಓಕೆ, ಓಕೆ, ಯಾ. Jaydev, and this one for the gender, male, female, the avare is the same word or common? Ah, okay, okay. ಜಯದೇವಿ ಅವರೇ, ನಿಮ್ಮ ಬಗ್ಗೆ ಹೇಳಿ. ನಮಸ್ಕಾರ ರಮೇಶ್ ಅವ್ರೆ, ನನ್ನ ಹೆಸರು ಜಯದೇವಿ. ನಾನು ಮಧುರೈನಿಂದ ಬಂದಿದ್ದೀನಿ. ನಾನು ಕೂಡ ವೋಲ್ವೋನಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಕಾಡುಕೋಡಿಯಲ್ಲಿ ವಾಸಿಸುತ್ತೀನಿ. ನನಗೆ ತಮಿಳ್ ಗೊತ್ತು. ನಾನು ಕನ್ನಡ ಕಲಿತಾ ಇದ್ದೀನಿ. ಲಿವಿನ್, ನೀವು ಎಲ್ಲಿಂದ ಬಂದಿದ್ದೀರಾ? ಸ್ವಲ್ಪ ನಿಮ್ಮ ಬಗ್ಗೆ ಹೇಳಿ. ನಮಸ್ಕಾರ ರಾಮ್ ಭರತ್ ಅವರೇ. ನನ್ನ ಹೆಸರು ಲಿವಿನ್ ಕುಮಾರ್. ನಾನು ಕೊಯಂಬತ್ತೂರಿನಿಂದ ಬಂದಿದ್ದೀನಿ. ನಾನು ವಾಲ್ವೋನಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ಹೋಫಾಮ್ ಅಲ್ಲಿ ವಾಸಿಸ್ತಿದ್ದೀನಿ. ನನಗೆ ತಮಿಳ್, ಇಂಗ್ಲಿಷ್ ಗೊತ್ತು. ನಾನು ಕನ್ನಡ ಕಲಿಬೇಕು. ನನಗೆ ಕನ್ನಡ ಗೊತ್ತಿಲ್ಲ. ನಾನು ಕನ್ನಡ ಕಲಿತಾ ಇದ್ದೀನಿ.
ಓಕೆ, ಥ್ಯಾಂಕ್ ಯು. ಚೆನ್ನಾಗಿದೆಯಾ? ಹಾಂ ಸರ್. ಓಕೆ, ಮೈ ಟರ್ನ್ ನಾವು. ರಾಮ್ ಭರತ್ ಅವರೇ, ನಿಮ್ಮ ಬಗ್ಗೆ ಹೇಳಿ. ನಮಸ್ಕಾರ ಲಿವಿನ್. ನನ್ನ ಹೆಸರು ರಾಮ್ ಭರತ್. ನಾನು ನಿನ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ಮದುರೈದಿಂದ ಬಂದಿದ್ದೀನಿ. ಇವಾಗ ಭಟ್ರಲ್ಲಿ ವಸ್ತಾ ಇದ್ದೀನಿ. ನಮ್ಗೆ ಸ್ವಲ್ಪ ಸ್ವಲ್ಪ ಕನ್ನಡ ಗೊತ್ತು. ನಾನು ಕನ್ನಡ ಕಲಿತಾ ಇದ್ದೀನಿ. Yeah, I understood. I'll go first. This is my first month in Bangalore, so I've had zero exposure to Kannada before this. And after one class, I'm able to introduce myself. That's amazing. So that's great, I think. Thank you. Yeah. Yeah, Naveen. So yeah, actually, I'm now, I'll try to speak in Kannada. Last ಒಂದು ವರ್ಷ I'm I'm yeah, I'm in Bangalore. But yeah, I'm trying to learn few words each and every day, and really amazing this class. If I'm able to speak or introduce myself after this class, I think that the all credit goes to you, and thank you so much, Naveen, and yeah, look forward to learn more. Yeah, thank you. Yeah. Naveen, really that is a very, I saw your passionate, how the passionate you are the teaching. That is the first of all the thanks a lot, and to conduct such type of, because that what are the training material also the level it related to our day-to-day activity, and you prepared all the training material based on that, keep in our organization in the mind. So thanks a lot. I really the imagine, because what is actually happening, we are sometimes afraid to don't think any wrong words, because that impact will be go in that. So due to reason we are very very careful, and here we are getting a lot of the good things to really imagine that is the training. Mm, 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 mm. No, no, yeah. Yeah, one feedback I'm saying, because I'm working last 15. If the day-to-day job, so we are very careful, because if you are in any position, any language, so if they are subordinate, maybe our blue color, agar suppose you will wrong pronunciation, the impact will be go wrongly. We are sometimes very careful if you are speaking any language in the some forum. It means you are giving any direction, that time your language will be count. So that is the reason it will be very helpful. Like otherwise the people didn't, they will that time the people didn't know ki you don't know Kannada or Hindi, because what your message you want to communicate should be proper, so otherwise your respect will be there. That is very important, that. Mm, mm, mm. Thank you.
Yeah, like Rajesh ji said, we are in SML and we are mostly working with IWs, wherein they are from Bangalore, Hoskote, local people, right? So they are very specific about respect and all. I feel it that way. So only I think Rajesh ji is saying. Mhm. Hmm. Yes. And even when we go to warehouse and when we talk in Kannada, they will feel good. है ना Rajesh ji will interact daily in and out full time, but for me it is a little less, but yes, when time comes and I'm talking in Kannada, they will feel good. Hey, They Naveen, will be what is more actually the supportive, day I to? feel. हाँ Rajesh ji बोलो No, no, okay, thank you, Timothy, for your feedback. Okay. और so thank. Yeah, because of that. It is good. I learnt many things and many important words. Now I will try this on my friends here in my society and those Kannada friends. Then I want them to um interact with me in Kannada so that I will feel a part of them, part of that team, friends like that. So yes, it was good. It was very helpful, and in day-to-day life also, it will be very helpful, even in office, even outside office, everywhere. It was really good. Thanks. See, what I was missing is like I was missing that small words which we can't pronounce. Like we are from different state and language, right? That Vasta idini, Kalita idini, like it looks different and sometimes it feels comedy for ourselves, like while speaking. So, like while we speak with people, we think that they'll laugh at us or they'll make a joke, fun with us. That's why we are not trying to speak. Now, like it is okay. Now, no one knows Kannada. Okay, let us jump here and speak whatever we want. I'll go next, Nevin. Yeah. So it's a very good structured way of class like you have organized, and here everyone will openly talk this one. I mean, I also have the, as Ram mentioned, I also feel sometimes whatever the pronunciation I'm doing, it's maybe wrong, right? And it's sometimes little bit funny. People may think like that. So that is always that resistance is always there. We won't be able to comfortably talk if you don't know that language properly. That's one. But I hope by this classes I'll be able to talk in a better way. But still, there will be some pronunciations I can't able to do properly. How the I mean typical people will do. That is one point. But I'll try to do best. Yeah, sure. Thank you so much, Navin. Thank you. Thank you, Naveen. Naveen, It was a sorry very to interrupt. Yeah, I need to leave for today. I have some work, personal work. I will just go through the handbook and I'll try to join next class fully. Yes, yes, yes. Okay. Thank you. Thank you. uh, thank you, Naveen.
it was a very good session. I learned the basics, like how to introduce. As Ram and Bhagyan said, I also feel the same thing. If I wrongly speak, people will laugh or like that. I used to think. So now I can use this forum for learning Kannada very clearly, and I can confidently speak to my colleagues and my friends. So thank you. Yeah, hi Nalin. Actually, it was a good session. Now I can explain myself in Kannada. So I hope we will speak in Kannada because of this. Thank you. Yeah, Yes. fine. Yeah, fine. 9:40 already. 9:40 is now only. Fine. Yeah. Yeah, okay. Fine, Naveen. Yeah. Yeah. Yes. Yes. Yes, Naveen. Yes, Nalin. Yes. Yes, I think. Yes.
Okay. ನಾನು, ನೀನು, ನೀವು. Okay. ನಾನು means I. So ನೀವು, you. ನೀವು, ಅವನು, ಅವಳು for only the C, her. And ಹೌದು, ಅದು, ಅದು, ನಾವು, ನಾವು, ಅವರು. ನಾನು ಐ, ನೀನು ಯು, ನೀವು is with respect, right? Or formal? ನೀವು. Okay. ಅವನು friend. Okay. ಅವಳು, she. ಅದು, it's adu or adu? Adu. Okay. ಅದು, ಇದು is both of them. Okay. ನಾವು, we. ನಾವು, we. And ಅವರು, they. ನಾನು I, ನೀನು you, ನೀವು is a formal format. ಅವನು, ಅವಳು, ಅದು, ಅದು is it, and ನಾವು we, and ಅವರು is they. Yeah. ನಾನು, ನೀನು, ಕ್ಲೋಸ್ ಫ್ರೆಂಡ್. ನೀವು, ಅವನು, ಅವಳು, ಅದು, ನಾವು, ಅವರು. Yeah. ನಾನು, I, ನೀನು, you, ನೀವು, you, ಅವನು, he, ಅವಳು, she, ಅದು, it, ನಾವು, we, ಅವರು, they. Thank you. Yeah. ನಾನು, ನೀನು, ನೀವು, ಅವನು, ಅವಳು, ಅದು, ನಾವು, ಅವರು. Yeah. Nanu is I, Ninu you, ನೀವು you in formal, ಅವನು he, ಅವಳು she, ಅದು it, ನಾವು we, ಅವರು they. Okay. Non. Can I try? Can I try? Yeah. Okay. Yeah. Can I try? Yeah. The Nanu the doctor. Okay. Correct. Nanu doctor. Nino. Correct. Nanu Volvo employee. Nanu doctor and Nanu professor, like that. Correct. Uh, yeah. 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 Nino engineer. The Avanu professor. Uh, yeah. Yeah. Avru
ಅವರು ಪ್ರೊಫೆಸರ್ ಅಂಡ್ ಅವಳು ಟೀಚರ್. ಸಿ ಇಸ್ ದ ಅವಳು ದ ನಾನು ದ ಡಾಟರ್ ಇದೆ. ಅಲ್ಲೂ ಅವಳು ನನ್ನ ಡಾಟರ್ ಇದೆ. ಡಾಟರ್ ಮಗಳು ಮಗಳು ಕರೆಕ್ಟ್ ಮಗಳು. ಓಕೆ. ನಾವು ದ ಸ್ಟೂಡೆಂಟ್ಸ್ ಅವರು ಬೋಲ್ವೋ ನಲ್ಲಿ ಕೆಲಸ ಮಾಡಿದ್ದೀರಾ ಮಾಡಿದಿರೆ ಮಾಡುತ್ತಿದ್ದಾರೆ. ನಾನು ಸ್ಮೃತಿ, ನಾನು ವಾಲ್ವೋ ಕೆಲಸ ಮಾಡುತ್ತಿದ್ದೀನಿ. yes, that I tried wrong also. Yeah. ನೀನು I want to say, where do you work? ಎಲ್ಲಿ ಕೆಲಸ ಮಾಡಿದ್ದೀರಾ? ಎಲ್ಲಿ ನೀವು you are saying, right? Okay. ನೀವು ಎಲ್ಲಿ ಕೆಲಸ ಮಾಡಿದ್ದೀನಿ? ಮಾಡ್ತೀರಾ? Okay, ಮಾಡ್ತೀರಾ means where do you work? ನೀವು ಎಲ್ಲಿ ಕೆಲಸ ಮಾಡ್ತೀರಾ? Okay. ನೀವು which बोलना है तो which city? You are from which city? ನೀನು ಯಾವ okay. ನೀನು ಯಾವ city? ಊರು. उरी बोलना है? प्लेस. Okay. Okay, I'll make short sentence. ನೀವು ನನ್ನ ಫ್ರೆಂಡ್. yes. ನೀನು ನನ್ನ ಫ್ರೆಂಡ್ is also. ನೀವು ನನ್ನ ಟೀಚರ್. ಕರೆಕ್ಟ್. ನವೀನ್, ನೀವು ಡೌಟ್. ಇದೆ ಮೀನ್ಸ್ ವಾಟ್ ಆಕ್ಚುಲಿ ಇದೆ ಸಮಥಿಂಗ್. ನಿನ್ನು ನನ್ನ ಫ್ರೆಂಡ್ ಇದೆ ವಾಟ್ ಆರ್ ದ ಯೂಸಿಂಗ್ ದ ಇದೆ ಆಕ್ಚುಲಿ? ಇದೆ ಇಲ್ಲನಾ? ಓಕೆ 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 ಥ್ಯಾಂಕ್ ಯು. ಅವನು ನನ್ನ ಟೀಚರ್. ಓಕೆ ಬ್ರದರ್. ಅವನು ನನ್ನ ಬ್ರದರ್. ಓಕೆ. ಅವಳು ನನ್ನ ಮಗಳು. ಎಸ್. ಅದು ನಮ್ಮ ಕಾರ್. ಇಟ್ಸ್ ಆರ್ ಕಾರ್. ನಾವು ಕೆಲ್ಸ ಇದೆ ವಾಲ್ವೋ ಇದೆ ಮಾಡಿದ್ದೀನಿ. ನಾವು
Volvo, correct. And Kelsa, we work in Kelsa. Okay. ನಾವು ವಾಲ್ವೋದಲ್ಲಿ ಕೆಲಸ ಮಾಡಿದ್ದೀನಿ, ಕರೆಕ್ಟ್? ಓಕೆ. ತಿದ್ದೀವಿ ಪ್ಲೂರಲ್, ವಿ ಸೆಟ್ ಪ್ಲೂರಲ್, ಕರೆಕ್ಟ್. ನಾವು ವಾಲ್ವೋ ನಲ್ಲಿ ಕೆಲಸ ಮಾಡುತ್ತಿದ್ದೀವಿ. ಅವರು ಅವರು ಕೆಲಸ ಚೆನ್ನೈ ಮಾಡುತ್ತಿದ್ದೀವಿ. ದೇ ವರ್ಕ್ ಎಟ್ ಚೆನ್ನೈ. ಕರೆಕ್ಟ್. ಅವರು, ಎಸ್ ಎಸ್ ಎಸ್. ಓಕೆ 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 ಓಕೆ. ರೇ ಆರ್ ವಿ ಇದ್ದಾವಿ. ಓಕೆ ಓಕೆ ಓಕೆ. ಸೊ ಓನ್ಲಿ ನಾವು ಕೆಲಸ ಮಾಡುತ್ತಿದ್ದೀವಿ. ಹ್ಮ್ 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 ಹ್ಮ್. ಓಕೆ ಓಕೆ, ಸರಿ. ಓಕೆ. ಅವರು ಚೆನ್ನೈ ಕೆಲಸ ಮಾಡುತ್ತಿದ್ದಾರೆ. ಓ ಎಸ್ ಎಸ್ ಎಸ್. ಅವರು ಚೆನ್ನೈದಲ್ಲಿ ಕೆಲಸ ಮಾಡುತ್ತಿದ್ದಾರೆ. Prepositions. Preposition. Okay. They work in Chennai. Correct. It's our car. This is That's our my car. That is. Yeah. Yes. Yes, yes, got it, got it. Nanna means mine. It's only mine. Namma means ours. Yes. ನಾವು ಭಾರತೀಯರು. ನಾವು ಹಿಂದಿ. ನಾವು ಭಾರತೀಯರು. Yeah. Okay. I mean, here, for example, I'm standing in the Whitefield metro station. Okay. So ನಾನು Whitefield metro station ನಲ್ಲಿ how do you say that I'm standing ಇದೀನಿ. ನಾನು Whitefield metro station ಇದೀನಿ. Yes. ನಾನು Whitefield metro station ನಲ್ಲಿ ಇದೀನಿ.
ನೀವು yeah, sorry, go ahead. The prepositions. Okay. So in ನಲ್ಲಿ ಇಲ್ಲಿ ಓಕೆ ನಾನು ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ನಲ್ಲಿ ಇದೀನಿ ಇದೀನಿ ನೀವು ಎಲ್ಲಿದೀಯಾ? ಓಕೆ. ಸೊ ನೀವು ರಾ, the end will be ರಾ. ನೀನು it will be ಯಾ, ಎಲ್ಲಿದೀಯಾ? ಯಾ. ಓಕೆ. ಯಾ. ಸೊ ನಾನು ವೈಟ್ಫೀಲ್ಡ್ ಮೆಟ್ರೋ ಸ್ಟೇಷನ್ ನಲ್ಲಿ ಇದ್ದೀನಿ, ನೀವು ಎಲ್ಲಿದ್ದೀರಾ? ಓಕೆ. Okay. So it's an unknown person. Better we put ಎಲ್ಲಿದ್ದೀರಾ. Okay. ಎಲ್ಲಿದ್ದೀರಾ? Okay. ಅವನು ನಾನು how do you say, it's a very long, I mean friends or many years friends. Okay. 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 ಅವನು ನಾನು ಬೆಸ್ಟ್ ಫ್ರೆಂಡ್ಸ್. ಅವಳು ನನ್ನ ಡಾಟರ್. ಯಾ. ಅವಳು ನನ್ನ ವೈಫ್. ವಾಟ್ ಇಸ್ ದಟ್? ಹೆಂಡತಿ. ಹೇ. ಅವಳು ನನ್ನ ಹೆಂಡತಿ. ಅವಳು ಹೆಂಡತಿ. ಓಕೆ. ನೀವು ನನ್ನ ಹೆಂಡತಿ. ಓಕೆ. ಓಕೆ. ಅದು ನನ್ನ ಕಾರ್. ಓಕೆ. ಸೊ ಅದು ನನ್ನ ಬ್ಯಾಗ್. ಇಟ್ಸ್ ಅವರ್ ಮೆಟ್ರೋ. ಅದು ನಮ್ಮ ಮೆಟ್ರೋ. ನಮ್ಮ ಮೆಟ್ರೋ. ಅದು ನಮ್ಮ ಮೆಟ್ರೋ. ನಮ್ಮ ಮೆಟ್ರೋ. ಯಾ. ಅದು ನಮ್ಮ ಮೆಟ್ರೋ. And how do you say, can you bring that marker? ಮಾರ್ಕರ್ ಕೊಡ್ತೀರಾ? Can you please bring that marker? Yeah. Okay. ಆ ಮಾರ್ಕರ್ ತಗೊಂಬನ್ನಿ. ಓಕೆ. ಬರ್ತೀರಾ? ಓಕೆ. ಓಕೆ.
Yeah, yeah, fine. Yep. ನಾವು ನಾವು ಒಣ ಕೆಲಸ ಮಾಡ್ತಾ ಇದ್ದೀನಿ. ಮಾಡು ಹಾ, ನಾವು ಕನ್ನಡ ಕಲಿತಾ ಇದ್ದೀನಿ. ಯಾ ಯಾ ಟಿವಿ. ಓಕೆ, ನಾವು ಕನ್ನಡ ಕಲಿತಾ ಇದ್ದೀವಿ. ಓಕೆ, ಅವರು ಯಾ ಓಕೆ ಓಕೆ, ನಾವು ಕನ್ನಡ ಕಲಿತಾ ಇದ್ದೀವಿ. ಅವರು ನಮ್ಮ ಬಾಸ್. ಓಕೆ. ಹ್ಮ್. ಓಕೆ ಓಕೆ. ಹ್ಮ್. ಅವರು. ಓಕೆ, ದೆನ್ ಅವರೇ ಇಟ್ಸ್ ಸೇಮ್. ಅವರೇ, ಅವರು, ನವೀನ್ ಅವರೇ. ಯಾ ಯಾ ಓಕೆ. ಹ್ಮ್. ಹ್ಮ್. ಓಕೆ. Okay, understood. Yeah, yeah. If somebody is not there, then we'll call avaru. Avaru namma boss. Otherwise, boss avare. Okay, okay. Thank, thank you. Oh, okay. Can I start? Okay. ನಾನು ವಾಲ್ವೋ ಅಲ್ಲಿ ಕೆಲಸ ಮಾಡುತ್ತಿದ್ದೀನಿ. Will you come today for a movie? How do you ask? ನೀನು 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 ಮೂವಿಗೆ ಬರ್ತೀಯಾ? ನೀನು ಮೂವಿಗೆ ಬರ್ತೀಯಾ? ಓಕೆ. And ನೀವು means with respect, right? Okay. Probably it's akin to in Hindi. Yes. Okay. Yes, aap in Hindi. Yes. Oh, okay. So it's for the friend na ನೀನು, if with the respect na like जैसे हिंदी में आप ನೀವು. Okay. Okay. ಅವನು ನನ್ನ close friends. Okay. Okay. ಅವಳು ನನ್ನ son, what you say, ಮಗನ. ಮಗ. Okay. ಅವನು ನನ್ನ son. ಅವನು ನನ್ನ ಮಗ. And ಶೀನಾ, ಅವಳು ನನ್ನ sister. Okay. ಮಗಳು. Then ಅದು ನಮ್ಮದೇ ಮನೆಗೆ means that's our house. ಅದು ನಮ್ಮ ಮನೆ. And our. ಅದು ನಮ್ಮ ನನ್ನ means your.
My. ನನ್ನ means my. ಅದು ನಮ್ಮ ಮನೆಗೆ. ಅದು ನಮ್ಮ ಮನೆ. Okay. That's our house. Sorry. It's our house. Okay. ನಾವು ವಾಲ್ವೋ ಎಲ್ಲ ಕೆಲಸ ಮಾಡುತ್ತೇನೆ ನಾನು. Yes. They all are coming today. How do you say? ಅವನು ಅವರು ಇವತ್ತು ಹಾ ಅವರು ಇವತ್ತು ಬರ್ತಾ ಇದ್ದಾರೆ. ಅವನು ಹಾ ಹ್ಮ್ ಓಕೆ ಓಕೆ ರಮೇಶ್, ಥ್ಯಾಂಕ್ ಯು. I'll go. ನಾನು ನೀವು ಫ್ರೆಂಡ್ಸ್. ನಾನು ನೀನು ಫ್ರೆಂಡ್ಸ್. ನೀನು ಫ್ರೆಂಡ್ಸ್. ನೀನು ನಮ್ಮ ಟ್ರೈನರ್. ನೀವು ನಮ್ಮ ಟ್ರೈನರ್. ನಮ್ಮ. Okay. Next also I'll use the same. ನೀವು ನಮ್ಮ ಟ್ರೈನರ್. ನಮ್ಮ ಟ್ರೈನರ್. ಅವನು ನನ್ನ ಫ್ರೆಂಡ್. ಅವಳು ನನ್ನ ಫ್ರೆಂಡ್. ಅದು ನನ್ನ ಲ್ಯಾಪ್ಟಾಪ್. ನಾವು ವಾಲ್ವೋದಲ್ಲಿ ಕೆಲಸ ಮಾಡುತ್ತಿದ್ದೀವಿ. ಅವರು ನನ್ನ ಫ್ರೆಂಡ್. ಅದು ನಮ್ಮ ಕಂಪನಿ. Thank you. Bye bye. Thank you, Thank you, Naveen. thank you.